ಮ್ಯಾನೇಜ್ಮೆಂಟ್ ಇವತ್ತು ವಿಜಯಪುರ ಜಿಲ್ಲೆಯ ವಿಶೇಷ ಚೇತನರಿಗೆ ನಾವು 5 ಜನರಿಗೆ ಟ್ರೈಸೈಕಲನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮ ಇತ್ತು. ಹಾಗೆಯೇ ಇಲ್ಲಿ ವಿವಿಧ ಕಾರ್ಖಾನೆಗಳು ಹಾಗೂ ವಾಣಿಜ್ಯ ಸಂಸ್ಥೆಗಳ CSR ನಿಧಿಯಿಂದ ಹಾಗೆಯೇ ಕೆಲವೊಂದಿಬ್ಬರು ಡೊನೇಷನನ್ನು ಕೊಟ್ಟಿರುವಂಥದ್ದು. ಸೊ ಆ ಒಂದು ವೆಹಿಕಲನ್ನು ಇವತ್ತು 5 ಜನ ವಿಕಲಚೇತನರಿಗೆ ನಾವು ಇವತ್ತು ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀವಿ. ಮೊನ್ನೆ ಜಿಲ್ಲಾಧಿಕಾರಿಗಳು ಮೊನ್ನೆ CEO ಅವರು ಇವತ್ತು ಆ ಎಲ್ಲ 5 ವಾಹನಗಳನ್ನು ವಿಕಲಚೇತನರಿಗೆ ನೀಡಿರುವಂಥದ್ದು. ಇಲ್ಲಿ ಕೆಲವು ಕಾರ್ಮಿಕ ಇಲಾಖೆಯಿಂದ ಏನು ಮಾಡಿದ್ದೀವಿ ಅಂತಂದರೆ ಮಾನ್ಯ ಸಚಿವರು ಹಾಗೆ ಇಲಾಖೆಯಿಂದ ನಿರ್ದೇಶನ ಇತ್ತು. ಸಂಸ್ಥೆಗಳನ್ನು ಕಾರ್ಖಾನೆಗಳಿಂದ ಹಾಗೆಯೇ ಇತರೆ ವಾಣಿಜ್ಯ ಸಂಸ್ಥೆಗಳಿಂದ ಅವುಗಳನ್ನು ದೇಣಿಗೆಯನ್ನು ಪಡೆದು ಅರ್ಹರಿರುವಂಥ ವಿಕಲಚೇತನರಿಗೆ ಡಿಸ್ಟ್ರಿಬ್ಯೂಷನ್ ಮಾಡಬೇಕು ಅಂಥೇಳಿ ಆ ಒಂದು ನಿಟ್ಟಿನಲ್ಲಿ ಇವತ್ತು 5 ಜನ ಜಿಲ್ಲಾ ವಿಕಲಚೇತನರ ಕಲ್ಯಾಣಾಧಿಕಾರಿಗಳಿಂದ ನಾವು ಮಾಹಿತಿಯನ್ನು ಪಡೆದು ಯಾರಿಗೆ ಕೊಡಬೇಕನ್ನೋದನ್ನು ಅವರು ನಮಗೆ ಲಿಸ್ಟ್ ಮಾಡಿಕೊಟ್ಟಿರುವುದರಿಂದ ಈ ದಾನಿಗಳನ್ನು ಸಂಪರ್ಕಿಸಿ ಅವರಿಗೆ 5 ಜನರಿಗೆ ನಾವು ಇವತ್ತು ಟ್ರೈಸೈಕಲನ್ನು ವಿತರಣೆ ಮಾಡಿದ್ದೀವಿ. ಎಷ್ಟು ಜನ? 5 ಜನರಿಗೆ ಡಿಸ್ಟ್ರಿಬ್ಯೂಷನ್ ಮಾಡಿರೋದು. ಇದ್ರ ಮೇಡಮ್ ಈ ವಿಕಲಚೇತನರಿಗೆ ಎಷ್ಟು ಪರ್ಸೆಂಟೇಜ್ ವಿಕಲಚೇತನ ಅಂತಂದ್ರೆ ಈಗ ಇಲ್ಲಿ ಇರುವವರು ಎಲ್ಲ 75% ಅವರೆಲ್ಲ UDID ಅದನ್ನೆಲ್ಲನೂ ಪರಿಶೀಲನೆ ಮಾಡಿಕೊಟ್ಟಿರುವಂಥದ್ದು ಜಿಲ್ಲಾ ವಿಕಲಚೇತನರ ಅಧಿಕಾರಿಗಳು. ಅವ್ರು ಕೊಟ್ಟಿರುವಂಥ ಈಗಾಗಲೇ ಇವರೆಲ್ಲ ಆನ್ಲೈನಲ್ಲಿ ಹೋದ ಸಲ ಅಪ್ಲಿಕೇಶನ್ ಹಾಕಿ ಅವರಿಗೆ ಸಿಗದೇ ಇರುವಂಥವ್ರನ್ನ ನಾವು ತೆಗೆದುಕೊಂಡ್ವಿ. 75% ಎಸ್ ಆ ರೀತಿಯಾಗಿ ಅವರು ಮಾಹಿತಿಯನ್ನು ನಮ್ಗೆ ಕೊಟ್ಟಿರ್ತಾರೆ. ಅದ್ರ ಜೊತೆಗೆ ಎಲ್ಲನೂ ದಾನಿಗಳು ಕೂಡ ಅವ್ರಿಗೂ ಕೂಡ ಇದನ್ನು ಮಾಹಿತಿಯನ್ನು ಕೊಟ್ಟಿದ್ವಿ. ಅವರು ಯಾರಿಗೆ ಕೊಡುವಂತೆ ಇಲ್ಲಿ ಗ್ರೀನ್ಕೋ ಕಂಪನಿಯಿಂದ 3 ಜನ 3 ಕೊಟ್ಟಿದ್ದಾರೆ. ಅದಾದಮೇಲೆ ರಾಜ್ಗುರು ಫುಡ್ಸ್ ಅವರು 1 ಆ್ಯಂಡ್ ಬಾಹುಬಲಿ ಚರ್ಚನ್ ಅವರು 1 ವೆಹಿಕಲನ್ನು ಸ್ಪಾನ್ಸರ್ ಮಾಡಿದ್ವಿ. ಅರ್ಜಿ 2025ರಲ್ಲಿ ಕೊಟ್ಟಿದ್ದೇವ್ರಿ. ಅಲ್ಲಿ ತಹಸೀಲ್ ಆಫೀಸ್ ಒಳಗೆ ಅಲ್ಲಿ ಇದು ಆಫೀಸ್ಗೆ ಹೋಗಿದ್ದೀವ್ರಿ. ಅಲ್ಲಿ ಹೋಗಿ ಸಂದರ್ಶನ ಕೊಟ್ಟಿವ್ರಿ ನಾವು. ಅವಾಗ ಆಗ್ಲಿಲ್ರಿ. ಇವಾಗ ಮತ್ತೆ ಅವ್ರೇನೋ ಶಾರ್ಟ್ ಲಿಸ್ಟ್ ಮಾಡಿ ಇವತ್ತೇಳಿ ಲೇಬರ್ ಆಫೀಸ್ಗೆ ಅಪ್ಲಿಕೇಶನ್ ಕಳ್ಸಿದ್ರತ್ರಿ. ಅವ್ರು ಫೋನ್ ಮಾಡಿದ್ರಿ ನಮಗೆ. ಎಷ್ಟು ಸಲ ಅರ್ಜಿ ಹಾಕಿದ್ರಿ? ನಾವು ಒಂದೇ ಸತಿ ಹಾಕಿದ್ವಿ. ಒಂದೇ ಸತಿ ಮೊದಲೊಮ್ಮೆ ಹಾಕಿದೇವ್ರಿ, ಆಗ್ಲಿಲ್ರಿ ಸರ್. ಅದು 2024 ಹಾಕಿದೇವ್ರಿ, ಆಗ್ಲಿಲ್ರಿ. ಆಮೇಲೆ 2025 ಹಾಕಿದೇವ್ರಿ. ಅವಾಗ ಸಂದರ್ಶನ ಕರೆದಿದ್ರಿ. ಈಗ ಬಂತ್ರಿ. ಈಗ ಲೇಬರ್ ಆಫೀಸ್ದವ್ರೆ ಕರೆದ್ರಿ. ಅಣ್ಣ ಅದು ಕರೆದು ಅವ್ರೆಲ್ಲ ಡಾಕ್ಯುಮೆಂಟ್ಸ್ ಕೊಡು ಅಂದ್ರೆ ಕೊಟ್ಟಿವ್ರಿ. 5 ತಿಂಗಳದಿಂದ್ರಿ. ಪ್ರತಿ ಏನ್ ಬೇಕಾದ್ರೂ ಫೋನ್ ಮಾಡಿ ಕರ್ಸ್ಕೊಂಡು ನಮ್ದು ಎಲ್ಲ ಡಾಕ್ಯುಮೆಂಟ್ಸ್ ತಗೊಂಡು ನಮ್ ಗಾಡಿ ಸ್ಯಾಂಕ್ಷನ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ನಮಸ್ಕಾರ ಎಲ್ಲರಿಗೂ. ವಿಜಯಪುರ ಜನತೆಗೆ ಬಾಹುಬಲಿ ಮುತ್ತಿನ ಚಡ್ಚನ್ ಪರಿವಾರದಿಂದ ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳ ಪ್ರೇರಣೆಯಿಂದ ನಮಗೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಫಿಸಿಕಲಿ ಚಾಲೆಂಜ್ಡ್ ಯಾರಿದ್ದಾರೋ ಅವರಿಗೆ ಏನಾದರೂ ಸಹಾಯ ಮಾಡಬೇಕಂತ. ಸೊ ನಮ್ಮ ಲೇಬರ್ ಇನ್ಸ್ಪೆಕ್ಟರ್ ಆಗಲಿ ಎಲ್ಲರೂ ಸೇರಿ ಅವರ ಒಂದು ಪ್ರೇರಣೆಯಿಂದ ಅವ್ರದ್ದೊಂದು ಗೈಡೆನ್ಸಿಂದ ನಮಗೆ ಏನಾದರೂ ಸಹಾಯ ಮಾಡಿ ಅಂತ ಕೇಳಿದ್ರು, ಇದು ಮಾಡಿದ್ದು. ಅದಕ್ಕೋಸ್ಕರ ನಮಗೊಂದು ಅವಕಾಶ ಸಿಕ್ತು. ನಾವು ವೆಹಿಕಲನ್ನು ಕೊಟ್ಟಿದ್ದೀವಿ. ಇದೇ ವರ್ಷ ಮಾಡಿದ್ರು ಸರ್? ನಾವು ಪ್ರತಿ ವರ್ಷ ಒಂದಲ್ಲ ಒಂದು ರೀತಿಯಿಂದ ಏನಾದರೂ ಮಾಡ್ತಾ ಇರ್ತೀವಿ. ಈ ವರ್ಷ ನಮ್ಮ ಜಿಲ್ಲಾಧಿಕಾರಿಗಳ ಗೈಡೆನ್ಸಿಂದ ಗೊತ್ತಾಯಿತು ಈಗ ಏನಾದರೂ ಕೊಡಬೇಕಂತ. ವೆಹಿಕಲ್ದು ನಮ್ಮ ಸಂತೋಷ್ ಲಾಡ್ ಅವ್ರ ಇವತ್ತು ಬರ್ತ್ಡೇ ಇವತ್ತು. ಸೊ ಆಲ್ ಓವರ್ ಕರ್ನಾಟಕ ಎಲ್ರಿಗೂ ವೆಹಿಕಲ್ ಡೊನೇಟ್ ಮಾಡ್ತಾ ಇದ್ದಾರೆ. ಸೊ ನಮಗೊಂದು ಅದು ಚಾನ್ಸ್ ಸಿಕ್ತು, ನಾವು ಕೊಡೋಕ್ಕೆ ಒಪ್ಕೊಂಡಿವಿ.